ಈಗ ಎದು ಈ ಮುಸಲ್ಮಾನರ ವಿಚಾರವನ್ನು ಇಟ್ಕೊಂಡೇ ಕಾಂಗ್ರೆಸ್ನವರು ಈ ಬಿಲ್ ಮಾಡಿದ್ರು ಅಂತ ನಿಮ್ಮ ವಾದ. ಮುಸಲ್ಮಾನರ ವಿಚಾರದಲ್ಲಿ ದ್ವೇಷ ಭಾಷಣ ಮಾಡಿರೋದು ಯಾರು ಅಂದರೆ ನೀವೇ ಅಂತ ನೀವು ಅಂದ್ಕೊಂಡಿದ್ದೀರಾ ಸರ್? ಈಗ ಅವ್ರು ಹೇಳ್ತಾ ಇದ್ರು ಹಸು ಮಾಂಸ ಅಲ್ಲ, ಆ ವ್ಯಕ್ತಿ ಬಗ್ಗೆ ಮಾತಾಡೋದು, ಜಿಹಾದ್ ವಿಚಾರದಲ್ಲಿ ಮಾತಾಡೋದು, ಧರ್ಮಗಳ ಬಗ್ಗೆ ಮಾತಾಡೋದು, ಪಾಕಿಸ್ತಾನ ಅನ್ನೋದು, ಇದು ಜಾಸ್ತಿ ಯಾರಂದಿದ್ದಾರೆ ಅಂತೇಳಿ ಗೂಗಲ್ ಸರ್ಚ್ ಕೊಟ್ಬಿಟ್ಟು ಹೇಳ್ಬಿಡುತ್ತೆ. ಬೇಕಾದ್ರೆ ಗ್ರೋಕ್ ಸರ್ಚ್ ಕೂಡ ಮಾಡ್ಬೋದು ನೀವು ಸರ್. ಹಾಗಾದ್ರೆ ಒಂದು ಸರ್ಕಾರ ಅದನ್ನ ಅವ್ರ ದ್ವೇಷದ ಕ್ಯಾಟಗರಿ ತಗೊಂಡಿದ್ದಾರೆ ಅಂತ ಅವರ ದ್ವೇಷ ಡೆಫಿನಿಷನ್ಸ್ ಅದು ಪೊಲಿಟಿಕಲ್ ಆಪೋನೆಂಟ್ಸ್ ತರನೇ ಕಾಣಿಸ್ತಾ ಇರ್ತಾರೆ ಅದರಲ್ಲಿ. ಆದ್ರೆ ನಾವ್ ಹೇಳುವಂತದ್ದು ನಿಜವಾದ ದ್ವೇಷ ಡೆಫಿನಿಷನ್ಸ್ ಏನು ಅಂತ ಕಾಯ್ದೆನಲ್ಲಿ ಯಾವುದೂ ಸ್ಪಷ್ಟವಾಗಿಲ್ಲ ಸರ್. ಒಂದು ಹೇಳೋದು, ಹಾಗಾದ್ರೆ ಕನ್ನಡ ಚಳುವಳಿ ಮಾಡೋರಿಗೆ, ಕನ್ನಡ ಚಳುವಳಿ ಕನ್ನಡದ ಬಗ್ಗೆ ಮಾತಾಡೋರಿಗೆ ಅದು ದ್ವೇಷ ಭಾಷಣ ಆಗುತ್ತೆ ಸರ್? ಅದು ಸರ್ಕಾರದ ನಿಲುವನ್ನ ಟೀಕಿಸೋದಕ್ಕೆ ಅದೇನಾಗುತ್ತೆ? ಅದು ಅದೇನು ಬರ್ದಿಲ್ವಲ್ರಿ ಇಲ್ಲಿ ಸರ್? ವ್ಯಕ್ತಿ ಸಮೂಹ ಸಂಸ್ಥೆಗಳ ವಿರುದ್ಧ ಒಂದು ನಿಮಿಷ ಸರ್. ರಕ್ಷಣಾ ವೇದಿಕೆಯವರು ಯಾರ ಬಗ್ಗೆ ಮಾತಾಡಕ್ ಸಾಧ್ಯ? ಕನ್ನಡ ವಿರೋಧಿಗಳ ಬಗ್ಗೆ, ಕರ್ನಾಟಕದ ವಿರೋಧಿಗಳ ಬಗ್ಗೆ, ಸರ್ಕಾರದ ನೀತಿಗಳ ಬಗ್ಗೆ ಮಾತಾಡಿದಾಗ ವಿರೋಧ ಅಲ್ವಾ ಸರ್? ಅದಲ್ಲಿ ಸಂಘ ಮತ್ತು ವಿರೋಧಕ್ಕೂ ದ್ವೇಷಕ್ಕೂ ವ್ಯತ್ಯಾಸ ಇಲ್ವೇನ್ರಿ? ವಿರೋಧ ಬೇರೆ, ಅಪೋಸ್ ಮಾಡೋದು ಬೇರೆ, ಹೇಟೆಡ್ನೆಸ್ ಬೇರೆ. ಹೇಟೆಡ್ನೆಸ್ಗೂ ಅಪೋಸ್ಗೂ ವ್ಯತ್ಯಾಸ ಇಲ್ವೇ? ಹಾಗಾದ್ರೆ ಉತ್ತರ ಕರ್ನಾಟಕದಲ್ಲಿ ಕೆಲವು ಭಾಷೆಗಳು ಉಪಯೋಗಿಸ್ತಾರೆ, ಆ ತರದ ಸಾಮಾನ್ಯ ಭಾಷೆಗಳು ಉಪಯೋಗಿಸೋದನ್ನು ಅದನ್ನು ನನಗೆ ಮನಸ್ಸಿಗೆ ಇಡಿಸಿಲ್ಲ ಅಂತ ದ್ವೇಷ ಭಾಷಣ ಆಗುತ್ತಾ ಆಗಲ್ವಾ? ಕಾಯ್ದೆಗೆ ಬರುತ್ತೆ ಶಬ್ದ ಹೇಟ್ ಸ್ಪೀಚ್. ಅದನ್ನ ದಿಲೀಪ್ ಅವ್ರ ಹೇಳ್ತೀನಿ, ಕೇಳ್ಬೇಕಾಗುತ್ತೆ ಶಬ್ದ ಹೇಟ್ ಸ್ಪೀಚ್, ಅಪೋಸ್ ಮಾಡೋದು ಹೇಟೆಡ್ನೆಸ್. ಅದಕ್ಕೆ ಹೇಳ್ತಾ ಇರುವಂತದ್ದು, ಸರ್ಕಾರದ ಯಾವುದೇ ಒಂದು ಕೆಟ್ಟ ನೀತಿಯನ್ನ ತಾವು ಎಷ್ಟೊಂದು ಸತಿ ಅವಲೋಕಿಸ್ತೀರಾ, ಅದನ್ನ ಇದ್ ಮಾಡ್ತೀರಾ, ಅದನ್ನ ಅದು ದ್ವೇಷ ಭಾಷಣ ಆಗ್ಬಿಡುತ್ತೆ ಸರ್. ಹಾಗಾದ್ರೆ ರಮಾಕಾಂತ್ ಅವ್ರಿಗೆ ಯಾವ್ದನ್ನು ವಿಮರ್ಶೆ ಮಾಡುವಂತ ಅಧಿಕಾರನೇ ಇರವಲ್ಲ ಸರ್ ಅದಲ್ಲಿ. ಸೊ ಅವಾಗ ಏನ್ ಮಾಡ್ತೀರಾ ಅದಲ್ಲಿ? ಹಾಗಾದ್ರೆ ಆಕ್ಟಿವಿಸ್ಟ್ ಅಂತ ಇರೋ ಎನ್ವೈರನ್ಮೆಂಟಲ್ ಆಕ್ಟಿವಿಟೀಸ್ ಆಗ್ಬೋದು, ಬೇರೆ ಆಕ್ಟಿವಿಟೀಸ್ ಆಗ್ಬೋದು, ಅವ್ರಿಗೆ ಏನಂತ ಹೇಳ್ತೀರಾ? ಹಾಗಾದ್ರೆ ಒಂದು ಸರ್ಕಾರ, ಒಬ್ಬ ಜನಸಾಮಾನ್ಯ ತನಗೆ ಬೇಕಾದದ್ದ ಸರ್ಕಾರ ಅದು ವಿರುದ್ಧವಾಗಿ ನಡ್ಕೊಳ್ತಾ ಐತೆ ಅಂದಾಗ, ಆ ಜನಸಾಮಾನ್ಯ ಸರ್ಕಾರದ ವಿರುದ್ಧ ಮಾತಾಡಿದಾಗ ಅದು ಸರ್ಕಾರದ ವಿರುದ್ಧ ದಂಗೆನೋ ಸರ್ಕಾರದ ವಿರುದ್ಧ ಮಾತು ಅಂತ ಕೇಳಿ ಅವನ್ನ ಧ್ವನಿ ಅಡಗಿಸುವಂತ, ಅದಕ್ಕೆ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದು ಕಟೇಲ್ ಮಾಡ್ದಂಗಲ್ವ ಸರ್ ಅದಲ್ಲಿ? ಇದನ್ನ ನಾವು ಯಾಕೆ ಕೇಳ್ತಾ ಇದೀವಿ ಅದಲ್ಲಿ? ಈ ತರದ ಬಿಲ್ಗಳು ಒಂದ್ ನಿಮಿಷ ಸರ್, ನೀವು ಮಾತಾಡಿದ್ದೀರಾ, ಈ ತರದ ಬಿಲ್ಗಳು ಆಗ್ಬೋದು, ಆರ್ಟಿಕಲ್ಸ್ ಆಗ್ಬೋದು, ಇವತ್ತಿನ BNS ಹೊಸ ಕಾಯ್ದೆನಲ್ಲಿ ಇಲ್ವಾ ಇದೆಯಾ ಅಂತ ಅನ್ಬಿಟ್ಟು ಇವರು ವಕೀಲ್ ಸಾಹೇಬ್ರು ಅವ್ರು ಹೇಳ್ತಾರೆ ಅದಲ್ಲಿ ಈ ತರದ್ ಇದೆ ಅದಲ್ಲಿ. ಆದ್ರೆ ಇವಾಗ ಮಾಡುವಂತದ್ದು ಓವರ್ಲ್ಯಾಪಿಂಗ್ ಆಗುತ್ತಾ? ಓವರ್ಲ್ಯಾಪಿಂಗ್ ಆಗ್ತಿದೆ ಸರ್. ನಾ ಹೇಳ್ತದ್ದು, ವೆನ್ ದ ಸೆಂಟರ್ ಹ್ಯಾಸ್ ಗಾಟ್ ಈ ತರದ ಲಾ ಇರಬೇಕಾದಾಗ, ಸ್ಟೇಟ್ ಲಾ ವಿಲ್ ಇಟ್ ನಾಟ್ ಓವರ್ಲ್ಯಾಪ್ ಮಾಡಿದಾಗ ಸೆಂಟರ್ ಅದೇನೆ ಮುಂದಕ್ಕೆ ಬರುತ್ತೆ ಹೊರತು ಸ್ಟೇಟ್ ಲಾ ಬರಲ್ಲ ಸರ್ ಅದಲ್ಲಿ. ಎಲ್ಲ ಮೋದಿ ಅವ್ರಿಗೆ ಬಿಟ್ಬಿಡೋಣ ಲಾಗಳು, ಸ್ಟೇಟ್ಗೆಲ್ಲ ಏನು ಬೇಡವೇ ಬೇಡ, ಎಲ್ಲ ಮೋದಿನೇ ಮಾಡ್ಬಿಡ್ಲಿ ಓವರ್ ಆಲ್ ದೇಶಕ್ಕೆ. ಸರ್ ಇಲ್ಲಿ ಮೋದಿನೇ ಮಾಡ್ಬಿಡ್ಲಿ, ರಾಜ್ಯಗಳಿಗೆ ಏನು ಮಾಡದೇ ಬೇಡ, ರಾಜ್ಯಗಳಿಗೆ ಸುಮ್ಮನೆ ರಾಜ್ಯದಲ್ಲಿ ಆದಂತ ಕೆಲವು ಘಟನೆಗಳು ಇವರು ಮೋದಿ ಅವ್ರಿಗೆ ಓವರ್ಲೋಡ್ ಆಗಲ್ಲ, ಎಲ್ಲದಕ್ಕೂ ಮೋದಿ ಅಂದ್ರೆ ಓವರ್ಲೋಡ್ ಆಗಲ್ವೇನ್ರಿ ಅವ್ರಿಗೆ? ಅದ್ರ ಬಗ್ಗೆ ಮಾತಾಡೇ ಇಲ್ಲ. ನಟರಾಜ್ 10 ವರ್ಷದಿಂದ ಅಂದ್ರು, 60 ವರ್ಷದಿಂದ ಯಾವ್ದು ದ್ವೇಷ ಭಾಷಣ ಆಗ್ಲೇ ಇಲ್ವಾ ಸರ್ ಅದಲ್ಲಿ? ದೇಶದಲ್ಲಿ ದಂಗೆಗಳು ನಡೀಲೇ ಇಲ್ವಾ? ಕಾಂಗ್ರೆಸ್ ನೇತೃತ್ವದಲ್ಲಿ ದಂಗೆ ನಡೀಲೇ ಇಲ್ವಾ? ಸಿಖ್ ದಂಗೆ ಯಾವ ನೇತೃತ್ವದಲ್ಲಿ ನಡೆದಿದ್ದು ಸರ್ ಅಲ್ಲಿ? ಸಜ್ಜನ್ ಕುಮಾರ್ ಐತಿಹಾಸಿಕ ತಪ್ಪುಗಳನ್ನ ಸರಿಪಡಿಸಿಕೊಳ್ಳಬೇಕು ಅಂತ ಅವ್ರು ಹೆಜ್ಜೆ ಇಡ್ತಾ ಇದ್ದಾರೆ. ಈಗ ಐತಿಹಾಸಿಕ ತಪ್ಪುಗಳು ಸರಿಪಡಿಸ್ಕೋಬೇಕು ಅಂತ ಹೆಜ್ಜೆ ಇಡ್ತಾ ಇರೋದವರು. ಸರಿ, ರಾಜ್ಯಸಭಾ ಮೆಂಬರ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಐತಿಹಾಸಿಕಂತದ್ದು ಯಾವ್ದು ಹೆಜ್ಜೆ ಇಟ್ಟೇ ಇಲ್ಲ. ಯಾಕೆ ಹೆಜ್ಜೆ ಇಟ್ಟೇ ಇಲ್ಲ? ಆಪರ್ಚುನಿಟಿ ಕಳ್ಕೊಂಡ್ಬಿಟ್ರು. ಈಗ ಬರ್ತಾ ಇದ್ದು ರೆಡಿ ಮಾಡ್ತಿದ್ರು ಅವರು. ಬರುತ್ತಾ ಬರಲ್ಲ ಕೇಳ್ಬೇಕು ಸರ್ ಅವ್ರಿಗೆ. ನೀವು ಆಪರ್ಚುನಿಟಿ ಕಳ್ಕೊಂಡ್ಬಿಟ್ಟು ಇವಾಗ ಮಾತಾಡಿದ್ರೆ ಈಗ ರಾಜ್ಯಸಭಾ ಸದಸ್ಯರು ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ಈಗ ಅವ್ರಿಗೆ ಏನ್ ಮಾಡ್ತೀರಾ ಅದನ್ನಲ್ಲಿ? ಅದು ಹಿಂದಕ್ಕೊಂಡೋಯ್ತಾ ಇಲ್ಲ ಇವಾಗ ಇದೆಯಾ ಅದಲ್ಲಿ? ಆಮೇಲೆ ಉದಯಗಿರಿನಲ್ಲಿ ಮಾಡುವಂತವ್ರನ್ನ ಮಾಫಿ ಮಾಡುವಂತದ್ದು, ಕೆಜಿಹಳ್ಳಿ DJಹಳ್ಳಿ ಮಾಡುವಂತವ್ರನ್ನ ಅವ್ರ ಕೇಸ್ ವಾಪಸ್ ತಗೊಳ್ಳುವಂತದ್ದು, ಸಚಿವ ಸಂಪುಟದಲ್ಲಿ ಚರ್ಚಿಸಿ ವಾಪಸ್ ತಗೊಳ್ಳುವಂತದ್ದು, ಚಿತ್ತಾಪುರದಲ್ಲಿ ನಡೆದಿದಂಥದ್ದು, ಕಲಬುರಗಿಯಲ್ಲಿ ನಡೆದಿದಂಥದ್ದು. ಇದ್ರ ವ್ಯಾಪ್ತಿಯ ಬಗ್ಗೆ ದಿಲೀಪ್ ಜಿ, ಇದರ ವ್ಯಾಪ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದೆಯಾ? ಸರ್ಕಾರ ತರಾತುರಿಯಲ್ಲಿ ಇದನ್ನು ಮಾಡಿದೆ ಅಂತ ಅನ್ನಿಸ್ತಾ ಇದೆಯಾ? ದ್ವೇಷ ಎನ್ನುವುದರ ಡೆಫಿನಿಷನ್ ಸಾರ್ವಜನಿಕ ಚರ್ಚೆಗೆ ಸರ್ಕಾರ ಇಡಬಹುದಾಗಿತ್ತ? ಇಟ್ಟ ಮೇಲೆ ಒಂದು ಬಿಲ್ ಮಾಡಬಹುದಾಗಿತ್ತು. ಬಿಲ್ ಇಟ್ಬಿಟ್ಟು ನಾವು ಅದು ಮಾಡ್ತೀವಿ ಏನಪ್ಪ ದ್ವೇಷ? ಇಷ್ಟು ಪ್ರಕರಣಗಳು ಬರ್ತಾ ಇವೆ, ಇಷ್ಟು ಪ್ರಕರಣ ಇದೆ. ಇವ್ರನ್ನ ಈಗ ನೋಡಿ, ಅನೇಕ ವಿಚಾರದಲ್ಲಿ ಕೆಲವು ಜನಾಂಗೀಯ ನಿಂದನೆ, ಅಟ್ರಾಸಿಟಿ ಕೇಸ್ಗಳಂತ ಮಾತಾಡ್ತೀವಲ್ವ, ಪರಿಶಿಷ್ಟ ಜಾತಿ ಪಂಗಡ ಈ ಥರದ ಜನಗಳಿಗೆ ಬಂದಾಗ ಅವ್ರಿಗೆ ಪಬ್ಲಿಕಲ್ಲಿ ಸಾರ್ವಜನಿಕವಾಗಿ 4 ಜನ ನೋಡುವಂತೆ ನಿನಗೆ ಅವಮಾನ ಆದರೆ ಇವಾಗ ನಿನ್ನ ಒಳಗಡೆ ಕೂರಿಸಬಹುದು ಅಂತ. ಮೊದಲೆಲ್ಲ ಇಲ್ಲ ಹಂಗಂದ ಅಂದರೆ ಸಾಕಿತ್ತು, ನನಗೆ ಬೈದ್ಬಿಟ್ಟ, ನನ್ನ ಜಾತಿ ಹಿಡಿದು ಬೈದ ಅಂತ ಈ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ಒಳಗಡೆ ಹಾಕ್ಬಿಡ್ತಾಯಿದ್ರು. ಈಗ ಸಾರ್ವಜನಿಕವಾಗಿ ಅದು ಯಾರನ್ನ ಕೇಳಿರುವಂಥವ್ರು ಇರಬೇಕು, ಒಂದಷ್ಟು ಜನಗಳ ಸಮ್ಮುಖದಲ್ಲಿ ಅಂತಲೂ ಇರಲಿ. ಸೊ ಆ ಥರ ಇದ್ದಾಗ ಅವರು ಬಿಟ್ಟು ಬೇರೆ ಜಾತಿಯವ್ರಿಗೆ ಯಾರಾದರೂ ಬೈದರು, ಧರ್ಮದವ್ರಿಗೆ ಬೈದರು, ಏನು ಮಾಡ್ಬೇಕು ಅವಾಗ? ಅವ್ರಿಗೆ ರಕ್ಷಣೆ ಏನು ಅಂತ? XYZ ಎನಿ ಕ್ಯಾಸ್ಟ್ ಸರ್, ವೆನ್ ಇಟ್ ಕಮ್ಸ್ ಟು ಕ್ಯಾಸ್ಟ್, ಸೊ ಅಕಾರ್ಡಿಂಗ್ ಟು ದಿ ಕ್ಯಾಸ್ಟ್ ದೇ ಫೀಲ್ ದಟ್ ಇಟ್ ಇಸ್ ಅ ಸುಪೀರಿಯರ್. ಕರೆಕ್ಟ್. ಸೊ ನಿನಗೆ ನಿನ್ನ ಜಾತಿ ಹಿಡಿದು ಬೈದ್ರೆ, ಸುಪೀರಿಯರ್ ಜಾತಿ ಹಿಡಿದು ಬಿಡಿದ್ರೆ ನಿನಗೆ ಅವಮಾನ ಅಲ್ಲ, ಯು ಶುಡ್ ಫೀಲ್ ಪ್ರೌಡ್ ಅಂತ ಹೇಳ್ಬಿಟ್ಟು ಅಂದರೆ ಅದನ್ನು ಕ್ಲಾಸಿಫಿಕೇಶನ್ ಕೊಡೋಕೆ ಹೋಗಿಲ್ಲ. ಓಕೆ. ಸೊ ಯಾವ ಜಾತಿಯನ್ನು ಅದು ಕೀಳು ಜಾತಿ, ಅದರಿಂದ ಒಬ್ಬ ಕೀಳು ಜಾತಿಯ
ಅವರ ಹೆಸರು ಹೇಳಿದ್ರೆ ಎಲ್ಲ ಜನ ಇದು ಮಾಡ್ತಾರೋ, ಹಾಗಾಗಿ ಅದನ್ನ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ ಅಂತ ಹೇಳ್ಬಿಟ್ಟು ತಂದ್ರು. ಅವಾಚ್ಯ ಶಬ್ದ ದ್ವೇಷವೇ? ಅವ್ಯಾಚ್ಯ ಶಬ್ದ ದ್ವೇಷದ ಕ್ಯಾಟಗರಿ ಬೇರೆ ಬೇರೆ, ಬೈದು ಬಿಡ್ತಾನೆ ಅವನು, ದ್ವೇಷ ಇರಲ್ಲ ಅವನಿಗೆ, ದ್ವೇಷ ಬೇರೆ. ಆಯ್ತಾ? ಇದನ್ನೇ ಇವರು ಬೈಫರ್ಕೇಟ್ ಮಾಡೋದು ಹೇಗಿದೆ? ಒಂದು ಅವ್ಯಾಚ್ಯ ಶಬ್ದದಿಂದ ಒಬ್ಬ ವ್ಯಕ್ತಿಯ ಮಾನಸಿಕವಾಗಿ ನೋವುಂಟಾಗಿದ್ರೆ ಅದು ನಿಮಗೆ ಅಟ್ರಾಸಿಟಿ ಆಕ್ಟ್ ಅಲ್ಲಿ ಅಟ್ರಾಕ್ಟ್ ಆಗುತ್ತೆ. ಓಕೆ, ಆಯ್ತಾ? ಅದು ನೀವು ಹೇಳ್ದಂಗೆ ಸಾರ್ವಜನಿಕರ ಸಮ್ಮುಖದಲ್ಲಿ, ಸಾರ್ವಜನಿಕ ಸ್ಥಳದಲ್ಲಿ 4 ಜನಕ್ಕೆ ಕಾಣುವಂತೆ ಅವರ ಜಾತಿಯನ್ನ ನಿಂದನೆ ಮಾಡಿದ್ರೆ ಈ ಕಾಯ್ದೆ ಅನ್ವಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಈ ಪ್ರೆಸೆಂಟ್ ಏನ್ ಬಿಲ್ ಪಾಸ್ ಮಾಡಿದ್ದಾರೆ, ಹೇಟ್ ಸ್ಪೀಚ್ ಬಿಲ್ ಇದೆಯಲ್ಲ, ಅದ್ರಲ್ಲಿ ಆ ಥರ ಏನು ಕ್ಲಾಸಿಫಿಕೇಶನ್ ಏನು ಕೊಟ್ಟಿಲ್ಲ. ಒಂದು ಹೇಳ್ತೀನಿ, ನಮ್ಮ ಕರ್ನಾಟಕದಲ್ಲೇನೆ ದ್ವೇಷ ಭಾಷಣ ಆಗ್ತಾ ಇದೆಯಾ? ಕ್ವಶನ್ ಮಾರ್ಕ್. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಆಗ್ತಾ ಇಲ್ವಾ? ಇಡೀ ದೇಶದಲ್ಲಿ ಯಾವ ರಾಜ್ಯದವರು ಈ ಬಿಲ್ಲನ್ನ ಯಾಕೆ ತಂದಿಲ್ಲ? ಅಥವಾ ಇದುವರೆಗೂ ಏನು ದ್ವೇಷ ಭಾಷಣ ಆಗಿದೆ, ಹೇಟ್ ಸ್ಪೀಚ್ ಆಗಿದೆ, ಅಥವಾ ಜನಾಂಗೀಯವಾಗಿ ಅಥವಾ ಒಂದು ವರ್ಗದಿಂದ ಇನ್ನೊಂದು ವರ್ಗಕ್ಕೆ ಅಥವಾ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಸ್ಪೀಚ್ ಮಾಡಿ ಎಫೆಕ್ಟ್ ಆದಾಗ ಅವ್ರನ್ನ ಯಾವುದೇ ರೀತಿ ಕಾನೂನು ರೀತಿಯಲ್ಲಿ ನಾವು ಶಿಕ್ಷೆ ಕೊಡಿಸಿಲ್ವಾ ಅಂತ ಹೇಳ್ಬಿಟ್ಟು ನೋಡಬೇಕು. IPC ಏನು ಪ್ರಾವಿಷನ್ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿಲಿ ಏನು ಪ್ರಾವಿಷನ್ ಇದೆ, ಈ ರೀತಿ ಆದಾಗ ಸೊ ಯಾವ ಸಂದರ್ಭದಲ್ಲಿ ಈ ರೀತಿ ಇನ್ವೋಕ್ ಮಾಡ್ತಾ ಇದ್ರು. ಇವಾಗ ನಮ್ಮ ದೇಶದ ವಿರುದ್ಧ ನಾವೇನಾರ ಘೋಷಣೆಯನ್ನ ಕೂಗಿದಾಗ ನೀವು ನೋಡಿರ್ಬೋದು, ಫ್ರೀಡಮ್ ಪಾರ್ಕಲ್ಲಿ ಒಂದು ಹುಡುಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ, ಅವ್ರನ್ನ ಅರೆಸ್ಟ್ ಮಾಡಿಲ್ವಾ? ಅಂದ್ರೆ ಅವಾಗ ಪ್ರಾವಿಷನ್ ಏನು IPC ಇತ್ತು ಅದನ್ನ ಯು ವಾಂಟ್ ಟು ಬ್ರಿಂಗ್ ವಿತ್ ಇನ್ ದಿ ಪರ್ವ್ಯೂ ಆಫ್ ದಿ ಹೇಟ್ ಸ್ಪೀಚ್. ಓವೈಸಿನೇ ಗಾಬರಿ ಆಗುವಂತ ಕಿರ್ಚಿಬಿಟ್ಟಿತ್ತ ಹುಡುಗಿ. ಹೌದು, ಅಲ್ಲಿ ಓವೈಸಿನೇ ಗಾಬರಿ ಆಗುವಂತ ಕಿರ್ಚಿದ್ದು. ಹೌದು, ಅದು ಮೂರ್ತಿ ಚಿಕ್ಕದವರು ಕೀರ್ತಿ ದೊಡ್ಡದಾಗಿದೆ. ಓಕೆ, ಸೊ ಹಾಗಾಗಿ ಇದನ್ನ ಡಿಸ್ಕಸ್ ಮಾಡೋ ಅಂಥ ವಿಚಾರ, ಡಿಬೇಟ್ ಮಾಡೋ ಅಂಥ ವಿಚಾರ ಈ ಕಾಯ್ದೆಯಲ್ಲಿ ಇದೆ. ಸೊ ಹಾಗಾಗಿ ನನ್ನ ಪ್ರಕಾರ ಗವರ್ನರ್ ಏನಾದ್ರು ವಾಪಸ್ ಮಾಡಿರ್ಬೋದು, ಇಲ್ಲ ಇನ್ನೊಂದ್ಸಲ ವಿಮರ್ಶನೆ ಮಾಡಿ, ಇನ್ನೊಂದ್ಸಲ ನಿಮ್ಮ ಸದನದಲ್ಲಿ ಚರ್ಚೆ ಮಾಡಿ, ಮತ್ತೆ ಆಗಿ ಬಂದ್ರೆ ಮತ್ತೆ ಅವರು ಅದನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಮ್ಯಾಕ್ಸಿಮಮ್ ಯು ಕ್ಯಾನ್ ಫಾರ್ವರ್ಡ್ ಟು ದಿ ಓನ್ಲಿ ಪ್ರೆಸಿಡೆಂಟ್ ಅಷ್ಟೇ. ಸೊ ಹಾಗಾಗಿ ಆ ವಿಚಾರ ಇಟ್ಕೊಂಡು ಇವಾಗ ವಾಪಸ್ ಮಾಡಿರ್ಬೋದು. ಆದರೆ ನೀವು ಒಂದು ಬಿಲ್ಲಿನ ಪ್ರತಿಯನ್ನು ನೀವು ಹಿಡಿದ್ಬಿಟ್ಟು ನೋಡಿ, ಅದಕ್ಕೇನು ಸ್ಕೈ ಇಸ್ ದಿ ಓನ್ಲಿ ಲಿಮಿಟ್. ನಾಳೆ ಏನಾದ್ರು ಈ ಸರ್ಕಾರದ ವಿರುದ್ಧ ಬಿಲ್ಲು ಸರಿ ನೀವು ಯುನಾನಿಮಸ್ ಆಗಿ ತಗೊಬಿಟ್ಟಿದ್ದೀರಿ, ಚರ್ಚೆಗೆ ಇಟ್ಟಿಲ್ಲ, ನಿಮ್ದು ತುಗ್ಲಕ್ ಸರ್ಕಾರ ಅಂತ ಅಕಸ್ಮಾತ್ ಏನಾರು BJP ಹೇಳ್ಬಿಟ್ರೆ ಪಕ್ಕಾ ಕೇಸು. ಯಾವುದು ಇದೇ ಆಕ್ಟಲ್ಲಿ ಎಲ್ಲ BJP ಮೇಲೆ ಯಾರ ಮೇಲೆ ಹಾಕ್ತೀರಿ ನೀವು? ಕಾನ್ಸ್ಪಿರಸಿ ಅಂತೇನು ಎಲ್ಲ BJP ವಕ್ತಾರರು ಇನ್ಕ್ಲೂಡಿಂಗ್ ಆಪೋಸಿಷನ್ ಪಾರ್ಟಿ ಲೀಡರು ಇದರಲ್ಲಿ ಇನ್ವಾಲ್ವ್ ಆಗಿ ಅವರೇ ಹೇಳ್ಕೊಟ್ಟು ಈ ರೀತಿ ಮಾಡಿದ್ದಾರೆ, ಹಾಗಾಗಿ ಎಲ್ಲರ ಮೇಲೂ ಕೇಸ್ ಹಾಕ್ಬೇಕು ಅಂತ. 1000 ಜನ ಕಾರ್ಯಕರ್ತರಿರ್ತಾರೆ, ನೀವು 1000 ಜನದ ಮೇಲೆ FIR ಹಾಕ್ತೀರಾ?